ಹಾಯ್ ಹಲೋ ನಮಸ್ತೆ. ಇವತ್ತಿನ ಶ್ಲೋಕ ಕುಕಿಂಗ್ ಬ್ಲಾಗ್ಸ್ನಲ್ಲಿ ಮಸಾಲೆ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಏನೇನು ರೆಡಿ ಮಾಡ್ಕೊಳ್ಳೋಣ ಅಂತ ನೋಡ್ಕೊಂಬರೋಣ ಬನ್ನಿ. ಹುಣ್ಸೆಹಣ್ಣ ನೆನೆಸಿ ರಸ ತೊಗೊಳ್ಳೋಣ. ಸೊ ಆ ಹುಣ್ಸೆಹಣ್ಣು ನೀರು ನೀವು ಫಿಲ್ಟ್ರ್ ಮಾಡಿ ತೊಗೊಂಡಿರ್ತೀರಲ್ಲ, ಸೊ ಇದಕ್ಕೆ ಸಾಂಬಾರು ಪೌಡ್ರು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಎರಡು ಈರುಳ್ಳಿ ಕಟ್ ಮಾಡಿ ಹಾಕಿ, ಕಡಲೆಬೇಳೆ ಹಾಕಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ, ಸ್ವಲ್ಪ ಸಣ್ಣದಾಗಿ ತುರ್ಕೊಂಡಿರೋ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ಇನ್ನೊಂದು ಕಡೆ ಮಸಾಲ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ರಾಗಿ ಹಿಟ್ಟು, ಮೈದಾ ಅರ್ಧ ಕಪ್ಪು, ಚಿರೋಟಿ ರವೆ ಅರ್ಧ ಕಪ್ಪು, 1 ಕಪ್ ಜೋಳದ ಹಿಟ್ಟಿದ್ರೆ ತೊಗೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಮಸಾಲೆ ರೊಟ್ಟಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಎಲ್ಲನೂ ಹಾಕಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿನೀರಲ್ಲಿ ಕಲಸಿ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಗುಂಡು ಬದನೆಕಾಯಿ ತೊಗೊಂಡು ಈ ಥರ ಆಫ್ ನೋಡಿ ಕಟ್ ಮಾಡ್ಕೊಳ್ಳಿ. ಸೊ ಈ ಥರ 4 ಭಾಗ ಮಾಡಿಕೊಂಡು ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ಕಡಲೆಬೀಜ, ಎಳ್ಳು, ಹುರ್ಗಡ್ಲೆ ಇಷ್ಟನ್ನು ಪೌಡ್ರು ಮಾಡಿಕೊಂಡು ಅದಕ್ಕೆ ರೆಡಿ ಮಾಡ್ಕೊಳ್ಳಿ. ಸೊ ಇದನ್ನು ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವೋ ಸಾಂಬಾರು ಪುಡಿಗೆ ಅದಕ್ಕೆ ಹಾಕಿ ಈ ತಿಕ್ನೆಸ್ನ ಮಿಕ್ಸ್ ಮಾಡೋಣ. ನೋಡಿ ಈ ಥರ ಎಲ್ಲನೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ತೆಂಗಿನಕಾಯಿನೂ ಹಾಕ್ಕೊಳ್ಳಿ. ನೋಡಿ ಅದಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಇದನ್ನೆಲ್ಲ ನೋಡಿ ಈ ಬದನೆಕಾಯಿ ಕಟ್ ಮಾಡಿದ್ರಲ್ಲ, ಸೊ ಈ ಬದನೆಕಾಯಿಗೆ ಒಳಗಡೆ ತುಂಬಬೇಕು. ಅದಕ್ಕೆ ಇದನ್ನು ಗುಂಡು ಬದನೆಕಾಯಿ ಆದರೆ ಮಾತ್ರ ಇದು ನಿಮಗೆ ಯೂಸ್ ಆಗೋದು. ನೋಡಿ ಈ ಥರ 4 ಭಾಗ ಮಾಡಿರ್ತೀವಲ್ಲ ಇದ್ರೊಳಗಡೆನೆ. ಸೊ ಈಗ ನಾವು ಮಿಕ್ಸಿಂಗ್ ಮಾಡ್ಕೊಂಡಿದ್ದೀವಲ್ಲ ಈ ಥರ ಫಿಲ್ ಮಾಡ್ಕೊಳ್ಳಿ. ಫುಲ್ ಓಪನೇ ಮಾಡಿಬಿಡ್ಬೇಡಿ ಬದನೆಕಾಯಿನ. ಸೊ ಈ ಥರ ಇಂಟು ಮಾರ್ಕಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಇದೇ ಮೆಥಡಲ್ಲಿ ಈ ಥರ ಫಿಲ್ ಮಾಡ್ಕೊಳ್ಳಿ ಅದರೊಳಗಡೆ. ನೆಕ್ಸ್ಟು ಈ ಥರ ನೋಡಿ ಫಿಲ್ ಆದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಇದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈ ಎಣ್ಗಾಯಿ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ನೋಡಿ ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಸಾಸಿವೆ ಹಾಕ್ಕೊಳ್ಳೋಣ, ಈರುಳ್ಳಿ ಹಾಕಿ ನೋಡಿ ಈ ಥರ ಫಿಲ್ ಮಾಡಿಕೊಂಡು ಒಂದು ಹಸಿಮೆಣ್ಸಿಕಾಯಿನೂ ಇಟ್ಕೊಳ್ಳಿ, ಟೇಸ್ಟ್ ಬರುತ್ತೆ ಅಂತ. ಸೊ ಇದನ್ನು ಫಿಲ್ ಮಾಡಿ ಒಂದೊಂದಾಗಿ ನೋಡಿ ಈ ಥರ ಇಟ್ಕೊಳ್ಳಿ ಕುಕ್ಕರ್ ಒಳಗಡೆ. ಈ ಮಸಾಲೆಗಳೆಲ್ಲ ಹಾಕಿ ಈ ಥರ ಇಟ್ಕೊಂಡು ಸೊ ಸಿಮ್ಮಲ್ಲಿ ಇಟ್ಕೊಳ್ಳಿ. ಇದು ಬೇಯೋ ತನಕ ಸ್ವಲ್ಪ ಸಿಮ್ಮು, ಅಂದರೆ ಒಳಗಡೆ ನಿಮಗೆಲ್ಲ ಇದು ಅಬ್ಸರ್ವ್ ಆಗಬೇಕಲ್ಲ. ಸೊ ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫಿಲ್ ಮಾಡಿ ಈ ಥರ ಇಟ್ಕೊಳ್ಳಿ. ನೋಡಿ ನಮ್ಮ ಮಕ್ಕಳಿಗೆ ಆನಿಯನ್ ಅಂದರೆ ಇಷ್ಟ. ಸೊ ನಾನು ಅದೇ ರೀತಿ ಕಟ್ ಮಾಡಿ ಆನಿಯನ್ನು ಸುದ್ವಾಗಲೂ ಅದರೊಳಗಡೆ ಇಟ್ಟು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಸೊ ನೋಡಿ ಸ್ವಲ್ಪ ಆನಿಯನ್ಗೆ ಇದೆಲ್ಲ ಫಿಲ್ ಮಾಡಿ ಸೊ ಒಂದು ಗ್ಲಾಸ್ ನೀರು ಹಾಕ್ಕೋಬೇಕು ಇದಕ್ಕೆ, ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಳಸ್ತಾರೆ ಇದನ್ನು. ಬದನೆಕಾಯಿಗೆ ತುಂಬಾ ಫೇಮಸ್ಸು ಆ ಕಡೆ ಎಲ್ಲ. ಸೊ ನೋಡಿ ನಾವು ಈ ರೆಸಿಪಿ ಅಂದರೆ ನಮ್ಮ ಮನೇಲಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಕುಕ್ಕರ್ ಲಿಡ್ ಮುಚ್ಚಿ ಸೊ ಎರಡು ಕೂಗು ಕುಕ್ಕರ್ನ ಕೂಗಿಸ್ಕೊಳ್ಳೋಣ. ರೊಟ್ಟಿ ಮಾಡ್ಕೊತಾ ಇದ್ದೀನಿ ನೋಡಿ. ಅದಕ್ಕೆ ರೊಟ್ಟಿನ ತಟ್ಕೊಡಿ. ಸೊ ನೋಡಿ ಈ ಥರ ಬಟ್ಟೆ ಮೇಲೆ ಹಾಕಿ ರೊಟ್ಟಿನ ನೀಟಾಗಿ ಕಲ್ಲ ಮೇಲೆ ತಟ್ಟಿ ನೋಡಿ, ಈ ಥರ ಬಟ್ಟೆ ಮೇಲೆ ತಟ್ಟಿದ್ರೆ ನೀಟಾಗಿ ಬರುತ್ತೆ. ನೆಕ್ಸ್ಟು ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿ ರೆಡಿ ಆಯಿತು ನೋಡಿ, ರೊಟ್ಟಿನೂ ರೆಡಿ ಆಗ್ತಾಯಿದೆ. ಎಣ್ಗಾಯಿಗೆ ಕಾಂಬಿನೇಷನ್ನು ರೊಟ್ಟಿನೇ ಅಲ್ವಾ, ಸೊ ಅದಕ್ಕೆ ನೋಡಿ ರೊಟ್ಟಿ ರೆಡಿ ಮಾಡಿಕೊಂಡೆ. ಎಣ್ಗಾಯಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರೊಟ್ಟಿ. ಸೊ ನೋಡೋಣ ಬನ್ನಿ ಎಣ್ಗಾಯಿ ಹೇಗಾಗಿದೆ ಅಂತ. ನೋಡಿ ಲಿಟ್ ಓಪನ್ ಮಾಡಿದ್ದೀನಿ. ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ ನೋಡಿ. ಆನಿಯನ್ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಒಂದೊಂದು ಪೀಸ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬೆಂದಿದೆ ಅಂತ. ರೊಟ್ಟಿ, ಚಟ್ನಿ, ಎಣ್ಗಾಯಿ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.